ಇನ್ನು ಮಾಜಿ ಸಚಿವ ಕೆಎನ್ ರಾಜಣ್ಣ ಅವರು ಬಿಜೆಪಿ ಪಕ್ಷಕ್ಕೆ ಸೇರ್ತಾರೆ ಎಂಬ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪಕ್ಷದ ಯಾರೊಬ್ಬರು ಬಿಜೆಪಿ ಪಕ್ಷಕ್ಕೆ ಹೋಗೋದಿಲ್ಲ. ಬೆಂಗಳೂರಿನಲ್ಲಿ ಸತೀಶ್ ಜಾರಕಿಹೊಳಿ ಅವರು ಇದಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಕೇವಲ ಪ್ರಚಾರಕ್ಕಾಗಿ ಆರೋಪಗಳನ್ನು ಮಾಡ್ತಾ ಇದ್ದಾರೆ. ಇದನ್ನ ಕೆಎನ್ ರಾಜಣ್ಣ ಅವರು ಕೂಡ ಹೇಳಿದ್ದಾರೆ. ಇವರೊಬ್ಬರ ಬಗ್ಗೆ ಈ ರೀತಿ ಹೇಳ್ತಾ ಇಲ್ಲ, ನಮ್ಮ ಪಕ್ಷದ 3-4 ಜನರ ಬಗ್ಗೆ ಇದೇ ರೀತಿ ಹೇಳಿದ್ದಾರೆ. ಆದರೆ ನಮ್ಮವರು ಯಾರು ಬಿಜೆಪಿ ಪಕ್ಷಕ್ಕೆ ಹೋಗೋದಿಲ್ಲ ಅಂತ ಸತೀಶ್ ಜಾರಕಿಹೊಳಿ ಅವರು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ನನಗೆ ಹಂಗೆ ಪ್ರಚಾರ ಮಾಡ್ತಾರೆ, ನಾ ಏನು ಮಾಡ್ಲಿಕ್ಕಾಗೋಲ್ಲ, ನಾ ಇಲ್ಲಿ ಹೋಗೋಲ್ಲ, ಕಾಂಗ್ರೆಸ್ನಲ್ಲಿ ಇರ್ತಂತ ಹೇಳಿದ್ದಾರೆ. ಇದು ನಮ್ಮ ಪಾರ್ಟಿಯಲ್ಲಿ ಒಬ್ರಿಗೆ ಅಲ್ಲ, 3-4 ಜನಕ್ಕೆ ಹಿಂಗಿದೆ. ಬಿ ಜೆ ಪಿ ಹೋಗ್ತಾರೆ ಇದು ಒಬ್ರಿಗೆ ಅಲ್ಲ, 3-4 ಜನಕ್ಕೆ ಇದು ಸಂಶಯ ದೃಷ್ಟಿಯಿಂದ ನೋಡ್ತಾರೆ. ಆರೋಪ ಕೂಡ ಇದೆ, ಅವ್ರು ಯಾರು ಕೂಡ ಹೋಗೋಲ್ಲ ಅಂತ, ಒಬ್ಬರೇ ಇಲ್ಲ. ಅದು ತೊಗೊಳೋದು ಬಿಡೋದು ಹೈಕಮಾಂಡಿಗೆ ಬಿಟ್ಟಂತ ವಿಚಾರ ರೀ. ನಾವೇನು ಹತ್ರ ನಾವು ಹೇಳಿಕ್ಕಾಗಲ್ಲ, ವೇಟ್ ಮಾಡ್ಬೇಕಂತ ಹೈಕಮಾಂಡ್ ಟೈಮ್ ಬರಬೇಕಲ್ಲ. ಈಗಲ್ಲಿ ಮಂತ್ರಿಮಂಡಲ ಯಾವಾಗ ಮಾಡ್ತಾರೆ ಆವಾಗ ಅವರು ಅದ್ರ ಬಗ್ಗೆ ಚರ್ಚೆ ಮಾಡ್ತಾರೆ, ಚಿಂತನೆ ಮಾಡ್ತಾರೆ. ಈಗ ತಕ್ಷಣ ಅದು ಆಗದಿರುವಂಥ ವಿಚಾರ.